ಮಾಡಿದ್ದೀನಿ ಅಂತ ನಮ್ಗೆ ಶಿಕ್ಷೆ ಕೊಡ್ತಿದ್ದೀಯ. ಎಷ್ಟೋ ವರ್ಷಗಳ ನಂತರ ದೂರ ದೂರ ಇದ್ದ ತಾಯಿ ಮಕ್ಕಳನ್ನ ಒಂದು ಮಾಡ್ದೆ. ಆ ಆನಂದ ಅನುಭವಿಸುವಷ್ಟರಲ್ಲಿ ಯಾಕಿಂತ ದುರ್ಗತಿಗೆ ತಂದೆ? ಸಂತೋಷದಿಂದ ಸಂಭ್ರಮದಿಂದ ನಿಶ್ಚಿತಾರ್ಥ ನಡಿಬೇಕಾಗಿದ್ದ ಈ ಮನೆಗೆ ಸಾವು ತಂದು ಯಾಕೆ ಸ್ಮಶಾನ ಮಾಡಿದೆ? ನಮ್ಮೆಲ್ಲರ ಕಣ್ಣೀರು ನೋಡ್ಬೇಕು ಅಂತ ನಿನಗೆ ಆಸೆನಾ? ನಮ್ಮ ಹೊಟ್ಟೆ ಸಂಕಟ ನಿನಗಿಷ್ಟನಾ? ಹೇಳಮ್ಮ, ಹೇಳು. ಯಾಕೆ ಸುಮ್ಮನಿದೀಯಾ? ಮಾತಾಡು. ಇಲ್ಲ ಇಲ್ಲ, ನೀನ್ ಮಾತಾಡಲ್ಲ, ನೀನ್ ಮಾತಾಡಲ್ಲ. ಪ್ರತಾಪ್, ನಾನೆಂಥ ಪಾಪಿನಪ್ಪ. ಅಮ್ಮ, ನಿನ್ನ ಕಣ್ಣೀರ್ನ ಒರೆಸಬಹುದು, ಆದ್ರೆ ನಿನ್ನ ಹೃದಯದಲ್ಲಿ ಉರಿತಾರೋ ಬೆಂಕಿನ ನಾನು ಆರ್ಸಕ್ಕಾಗಲ್ಲಮ್ಮ. ಅಣ್ಣನ ಮತ್ತೆ ಕರ್ಕೊಂಡ್ಬರಕ್ಕಾಗದೇ ಇರ್ಬೋದು, ಆದ್ರೆ ಕೇವಲ 24 ಗಂಟೆ ಒಳಗಡೆ ಅವನ ಕೊಂದ ಕೊಲೆ ಪಾತಕರನ್ನ ಜುಟ್ಟಿಡಿದು ತಂದು ಅಣ್ಣನ ಚಿತೆ ಯಾರಿ ಬೂದಿ ಆಗೋಕ್ಕಿಂತ ಮುಂಚೆ ಅದೇ ಸ್ಮಶಾನದಲ್ಲಿ ಅವನ ಸುಟ್ಟು ಬೂದಿ ಮಾಡ್ತೀನಮ್ಮ. ಪ್ರತಾಪ್, ನಿನ್ನ ಆವೇಶ ನನಗೆ ಗೊತ್ತಿದೆ. ನೋಡು, ಈ ರಿವಾಲ್ವರ್ನ ಉಪಯೋಗಿಸೋ ಅಧಿಕಾರ ಸರ್ಕಾರ ಈ ದಿನ ನನಗೆ ಕೊಟ್ಟಿದೆ. ಇದರ ಮೊದಲನೇ ಗುಂಡು ನನ್ನಿದೇನೆ ಸೀಳ್ಬೇಕು ಅಂತ ನೀನು ಬಯಸೋದಾದ್ರೆ ನನ್ನ ಮಾತು ಮೀರು ಹೊಸಲ್ ದಾಟ್ ಹೋಗು. ಅಪ್ಪ, ನಿಮ್ಮ ಅಣ್ಣನ ಕೊಂದು ಕೊಲೆಗಾರರಿಗೆ ನಾನು ASI ಆಗಿ ಶಿಕ್ಷೆ ಕೊಡಿಸ್ಬೇಕು. ನನ್ನಲ್ಲಿನ್ನು ಪೌರುಷ ಕುಗ್ಗಿಲ್ಲ ಅನ್ನೋದು ನಿರೂಪಿಸ್ಬೇಕಣೋ. ನನ್ನ 2 ಕಣ್ಣುಗಳಾಗಿದ್ದ ಮಕ್ಕಳಲ್ಲಿ ಒಬ್ಬನಂತೂ ಬಲಿಯಾಗ್ಬಿಟ್ಟ, ಇನ್ನೊಬ್ಬನು ಆ ರೀತಿ ಬಲಿಯಾಗಬಾರ್ದು ಅನ್ನೋ ಸ್ವಾರ್ಥಕ್ಕೋಸ್ಕರ ಹೇಳ್ತಾ ಇದ್ದೀನಪ್ಪ. ದುಡುಕ್ಬೇಡ. ಹಾಗೆ ಪ್ರತೀಕಾರದ ಜ್ವಾಲೆಯಿಂದ ನನ್ನ ಹೃದಯ ಉರಿತಾ ಇದ್ರೆ ಅದನ್ನ ನಿಮ್ಗೋಸ್ಕರ ಆರಿಸ್ಕೊಂಡು ನನ್ನ ಜೀವಶಿವದಾಗ ಬದುಕಿರು ಅಂತ ಹೇಳ್ತೀರಾ? ಜನ್ಮ ಕೊಟ್ಟಿರೋ ನಾವು ಬದುಕಿರೋವರೆಗೂ ನಿನ್ನಲ್ಲಿರೋ ಪ್ರತೀಕಾರದ ಬೆಂಕಿನ ನೀನು ಆರಿಸ್ಕೊಳ್ಳೇಬೇಕು ಪ್ರತಾಪ್. ನನ್ನಲ್ಲಿರೋ ಪ್ರತೀಕಾರದ ಜ್ವಾಲೆ ಯಾವಾಗ್ಲೂ ಸಿಡಿಯುತ್ತೆ ಹೊರತು ಅದೆಂದಿಗೂ ತಂಗಾಗಲ್ಲಮ್ಮ. ನಿನ್ಮೇಲ್ ಬೆಟ್ಟದಷ್ಟು ಆಸೆ ಅಕ್ರೆ ಇಟ್ಕೊಂಡಿರೋ ಅಪ್ಪ ಅಮ್ಮನ ಮಾತು ಕೇಳೋಣ, ಅವ್ರ ಮನಸ್ಸು ನೋಯಿಸ್ಬೇಡ ಅಣ್ಣ. ಆ ದುರ್ಮಾರ್ಗಿಗಳನ್ನ ಅಂತ್ಯ ಮಾಡೋ ಅವಕಾಶ ನನಗೆ ಕೊಡ್ತೀನಿ ಅಂತ ಭಾಷೆ ಕೊಡು. ನಿಮ್ಮ ತಂದೆ ಮಾತನ್ನ ನಿರಾಕರಿಸೋಲ್ಲ ಅಂತ ನನಗೆ ಭಾಷೆ ಕೊಡು. ಹಿರಿಯರ ಮಾತ ಕಟ್ಟು ಬಿದ್ದು ನಡ್ಕೋತೀನಿ ಅಂತ ನನಗೂ ಭಾಷೆ ಕೊಡೋಣ. ಅಗ್ನಿ ಜ್ವಾಲೆ ಆಗಿರೋದು ಹಾಗೆ ಪ್ರತೀಕಾರ, ಮಲ್ಲಿಗೆ ಹೂನಾಗಿರೋದು ಪ್ರೀತಿ ಮಮತೆ. ರೈಟ್? ಆ ಹಾಗೆ ಈ ಮಲ್ಲಿಗೆ ಹೂವನ್ನ ಸುಡೋಕ್ ಬರೋವರೆಗೂ ನಾನು ನಿಮ್ಮ ಮಾತು ಕಟ್ಬಿದ್ದಿರ್ತೀನಿ. ಲೋ ಪರದೇಶಿ ನನ್ ಮಗನೇ, ಬೆಂಕಿಗೆ ಮರದ ಕೊರಡೆ ಸುಟ್ಟು ಬೂದಿ ಆಯ್ತದೆ, ಇನ್ ಮಲ್ಲಿಗೆ ಹೂ ತಡ್ದಾತ? ಅಪ್ನಿ ಕೊಟ್ಟ ಮಾತಿಗೋಸ್ಕರ ಅಬ್ಬಬ್ಬ ಅಂದ್ರೆ 1 ದಿನ ತಡ್ದಾನು. ಪ್ರಾಯದ ಬಿಸಿ ರಕ್ತ ಕುದೀತಿದ್ರೆ ನಮಗೆ ಸುಡದೆ ಬಿಡ್ತದ? ಆ ಪ್ರತಾಪ್ ನಮ್ ತಂಟೆ ಬರ್ದಂಗೆ ಏನಾರ ಪ್ಲಾನ್ ಮಾಡ್ಬೇಕು. ನಮ್ಮ ಆದಿನ ಎಲ್ಬೋರ್ಡ್ ಹಾಕೊಂಡು ತಾನೇ ಗುದ್ದೆ ಅಂತ ಪೊಲೀಸ್ ಶರಣಾದ್ರೆ? ಅಯ್ಯೋ ಅಯ್ಯೋ ಅಯ್ಯೋ, ನೇನ ಊರ್ಕೊಂಡನು, ಆಮೇಲೆ ಒಂದ್ ಜೈಲಿಗೆ ನುಗ್ಗಿ ನನ್ನೇ ಕೊಂದಾಕ್ಬಿಟ್ರೆ. ಕೊಂದಾಕಿದ್ರೆ ಸತ್ ಹೋಗು, ಪೀಡೆ ತೊಲಗ್ತು ಅಂತ ನಿನ್ ಪಿಂಡ ಕಾಗೆಗಳಿಗೆ ಹಾಕಿ ಕೈ ತೊಳ್ಕೊಳ್ತೀನಿ. ಏಮನ್ನ ಒರೇ ಆದಿ, ಏಮನ್ನ ಆ ಪ್ರತಾಪ್ನ ಒಳಗ್ ಕಳಿಸೋದಕ್ಕೆ ನಾನೇ ಒಂದು ಐಡಿಯಾ ಹೇಳ್ತೀನಿ. ಅಲೋ 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 ಅಲೋ, ನೀನೇ ನನ್ ದೇವ್ರಣ್ಣು, ನನ್ ಕಾಪಾಡಣ್ಣು. ಯಾಕೋ ಏನಾಯ್ತು ನಿಂಗೆ? ಅಲ್ಲೋ, ಲಾರಿನಾಗ ನೇನೆ ಮೀ ಅಣ್ಣನ ಗುದ್ದಿ ಸಾಯಿಸ್ಬಿಟ್ಟೆ. ಪ್ರತಾಪ್, ಆ ದುರ್ಮಾರ್ಗಿಗಳನ್ನ ಅಂತ್ಯ ಮಾಡೋ ಅವಕಾಶ ನನಗೆ ಕೊಡ್ತೀನಿ ಅಂತ ಭಾಷೆ ಕೊಡು. ಹುಬ್ಳಿ, ಏನ್ ಗುರು? ಫೋನ್ ಮಾಡಿ ಬೇಗ ನಮ್ಮ ಅಪ್ಪನಿಗೆ ಬರೋ ಕೇಳು. ಆಯ್ತು ಗುರು. ಯಾರು ನೀನ್ ಇಲ್ಲಿ ಕಳಿಸಿದ್ದು ಹೇಳು. ಏಯ್, ಏನ್ ಮಾಡ್ತಿದ್ಯಾ?
ಮಾಡ್ಕೋತಾ ಇದ್ಯಾ? ಯಾಕೆ ಹೀಗ್ ಮಾಡ್ದೆ ಹೇಳು ಹೇಳು. ನನ್ ಬಿಟ್ಬಿಡಿ ಸರ್, ಸರ್ ನನ್ನ ಹೊಡಿಬೇಡಿ ಸರ್, ನನ್ ಬಿಟ್ಬಿಡಿ ಸರ್, ನಾನು ಹೊಡಿಬೇಡಿ ಸರ್, ನಾನು ಹೊಡಿಬೇಡಿ ಸರ್, ಈಸ್ಬಿಡಿ ಸರ್, ನನ್ ಕಾಪಾಡಿ ಸರ್. ಈ ಪ್ರತಾಪ್ ನಾನು ಹೊಡೆದು ಸಾಯಿಸ್ಬಿಡ್ತಾರೆ ಸರ್. ಪ್ರತಾಪ್, ನೀ ಏನ್ ಮಾತು ಕೊಟ್ಟಿದ್ದೆ, ಮಾಡ್ತಿರೋದೇನು? ಅಪ್ಪ, ಇವನ್ ಮಾತನ್ನ ನಂಬೇಡಿ. ಇವನ ಪರಮೇಶಿ ಕಡೆ ಇವನು. ಇವಾಗಿನ ಇಲ್ಲಿಗೆ ಬಂದು ಈ ರೀತಿ ಉಚಿತ ನಾಟಕ ಆಡ್ತಿದ್ದಾನೆ. ನಾನ್ ಯಾಕೆ ಸರ್ ನಾಟಕ ಇಲ್ಲಿ? ಇವರೇ ನನ್ನ ಹೊಡೆದು ಈ ಕಡೆ తీసుకొని వచ్చారు చూడండి ರಕ್ತ. ಇನ್ಸ್ಪೆಕ್ಟರ್ ಅಶೋಕ್ನ ಪರಮೇಶಿ ಕಡೆಯವರು ಸಾಯಿಸಿದ್ರು ಅಂತ ಕೋರ್ಟ್ ನಲ್ಲಿ ನೀನ್ ಸುಳ್ಳು ಸಾಕ್ಷಿ ಹೇಳು ಅಂತ ನನ್ನ ತನಕ್ ಬಡ್ದಂಗ್ ಬಡಿತಾ ಇದ್ದಾರೆ ಸರ್. ದೇವ್ರು ನನ್ನ ನರ ಕಿತ್ತು ಚೂರ್ ಮಾಡಿದ್ರು, ನನ್ನ ಬಾಯಲ್ಲಿ ಸುಳ್ಳು ಬರಲ್ಲ ಸರ್. ಇದು ವಿಷಯ చెప్పేశాను, ಈಗ మీ ಇಷ್ಟವು. ಇನ್ಸ್ಪೆಕ್ಟರ್, ಇವನು ಸುಳ್ಳು ಹೇಳ್ತಿದ್ದಾನೆ. ಈ ರಾಸ್ಕಲ್ನ ಲಾಕಪ್ ನಲ್ಲಿ ಹಾಕಿ ಒದ್ದು ನಿಜ ಬಾಯ್ ಬಿಡಿಸಿ. ಮಿಸ್ಟರ್ ಪ್ರತಾಪ್, ಯು ಆರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್, ಒಬ್ಬ ಪ್ರಜೆ ಮೇಲೆ ಅನಾವಶ್ಯಕವಾಗಿ ಹಲ್ಲೆ ಮಾಡಿ ಗಾಯಗೊಳಿಸಿದ ಕಾರಣಕ್ಕೆ. ಕಮಾನ್. ಅಪ್ಪ, ದಯವಿಟ್ಟು ನೀವಾದ್ರೂ ನನ್ನ ಮಾತನ್ನ. ಕೊಂಬಾಟಾಗ ಆಕ್ಟ್ ಮಾಡ್ದೆ ಕಣ್ಲಾ ಆದಿ. ಯಾರ್ಯಾರಿಗೂ ಬೆಸ್ಟ್ ಆಕ್ಟಿಂಗ್ ಪ್ರಶಸ್ತಿ ಕೊಡ್ತಾರೆ, ನಿನಗ್ ಕೊಡ್ಬೇಕು ಕಣ್ಲಾ. ಲೋ ರಂಜಿತಾ, ನೋಡ್ದೆಲ್ಲ ನಮ್ಮ ಆದಿನ ಅಪ್ಪ ಮಗ ಬೆಪ್ಪಾಗೋಂಗ್ ಮಾಡ್ಬಿಟ್ಟ. ಇಷ್ಟೇ ಸಾಲದು, ಅವರು ಚಿತ್ರಹಿಂಸೆ ಅನುಭವ ಸಾಯ್ಬೇಕು. ಅಲ್ಲಿವರೆಗೂ ನಂಗೆ ನಿದ್ದೆ ಬರಾಕಿಲ್ಲ. ನೋಡಿ, ನೀವ ರಾಮಚಂದ್ರನ್ ಮನೆಗೆ ಹೋಗಿ ಒಬ್ಬೊಬ್ಬರನ್ನು ಕತ್ತರಿಸಿ ತುಂಡು ಮಾಡಿ ಸಾಯಿಸ್ಬಿಡಿ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಪ್ರತಾಪನ್ ಕತೆ ಮುಗಿಸಿ ನಮ್ ಜೋಸಫನ್ ಬಿಡಿಸ್ತೇನೆ. ಅಣ್ಣ, ತುಳಸಿ, ಅಮ್ಮ ಊಟ ಕೊಟ್ಟು ಬಾಂದ್ಲು. ಬೇಡಮ್ಮ, ನನಗೆ ಹಸಿವಿಲ್ಲ. ಹಾಗನ್ಬೇಡ ಅಣ್ಣ, ಒಂದು ತಿನ್ನು. ಬೇಡ ತುಳಸಿ, ನಿಜವಾಗ್ಲೂ ನನಗೆ ಹಸಿವಿಲ್ಲ. ನಂಗೋಸ್ಕರ ನೀನು ತಿನ್ನಿಸ್ಕೊಡ್ತು. ಸರ್ ಪ್ಲೀಸ್ ಸರ್, ಒಂದೇ ಒಂದು ತುತ್ತು. ಪೊಲೀಸ್ ರೆಕಾರ್ಡ್ಸ್ ನಲ್ಲಿ ನಿನ್ ಬಗ್ಗೆ ಬ್ಯಾಡ್ ರಿಮಾರ್ಕ್ಸ್ ಇದೆ ಗೊತ್ತಾ? ಈ ಹಿಂದೆ ಒಂದ್ಸಲ ಇದೇ ಸ್ಟೇಷನ್ ನಲ್ಲಿ ಮತ್ ಬರೋ ಸ್ವೀಟ್ಸ್ ಕೊಟ್ಟಿದ್ದು ನೀನೇ ತಾನೆ? ಇದ್ರಲ್ಲಿ ಆತರ ಏನೂ ಇಲ್ಲ ಸರ್, ಬೇಕಾದ್ರೆ ನೀವೇ ಪರೀಕ್ಷೆ ಮಾಡಿ. ನಿನ್ನ ಕ್ಯಾರಿಯರ್ ಬಿಚ್ ನೋಡ್ಬೇಕು ಅಂತ ಬಹಳ ಆಸೆ ಆಗಿದೆ ತುಳಸಿ. ಒಂದೊಂದು ಬಟ್ಲನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ ತಿನ್ಬೇಕು ಅಂತ ಅನಿಸ್ತಿದೆ. ಆದ್ರೆ ಇಲ್ಲಿ ನಮ್ ಕೆಲಸ ಆಗೋಕೆ ಇವ್ರುಗಳು ಬಿಡೋಲ್ಲ. ಬಾ ಹೋಗೋಣ, ನನ್ನ ಚೇಂಬರ್ ನಲ್ಲಿ ಪ್ರೈವೇಟ್ ಆಗಿ ಮಾತಾಡೋಣ. ಬಿಡೋ ಅವಳನ್ನ, ಬಿಡೋ. ನಿನ್ನೆ ಮೊನ್ನೆವರೆಗೆ ಬೀದಿ ಅಲಿತಾ ಹೂ ಮಾಡ್ತಿದ್ ನಿನಗೆ ಎಷ್ಟೇ ಕೊಬ್ಬು. ಸ್ಟಾಪ್. ಸರ್, ಮರ್ಯಾದೆಯಾಗಿ ಆ ಹೆಣ್ಮಗನ್ ಬಿಟ್ಬಿಡಿ. ರಾಸ್ಕಲ್ಸ್, ನಿಮ್ಮ ಹೈಯರ್ ಆಫೀಸರ್ ಆಗಿರೋ ನನ್ನ ಮೇಲೆ ಗುರಿ ಇಡ್ತಾ ಇದ್ದೀರಾ. ಮರ್ಯಾದೆಯಾಗಿ ನಿಮ್ ಕೈನಲ್ಲಿರೋ ರೈಫಲ್ಸ್ ಗಳನ್ನೆಲ್ಲ ಕೆಳಗೆ ಹಾಕ್ಬಿಡಿ. ಇಲ್ಲದೆ ಹೋದ್ರೆ ನಿಮ್ ಕಣ್ಣೆದುರಿಗೆ ಈ ಹುಡುಗಿನ ಶೂಟ್ ಮಾಡ್ತೇನೆ. ಯು ಬಾಸ್ಟರ್ಡ್! ಬಿಡೋ ನನ್ನ ತಂಗಿನ, ಬಿಡೋ ನನ್ನ ತಂಗಿನ. ಮಿಸ್ಟರ್ ರಂಜಿತ್, ಸಾರಿ ಸರ್. ಇಲ್ಲಿ ನಡೆದ ಅತ್ಯಾಚಾರದ ಪ್ರಯತ್ನಕ್ಕೆ ನಾನೇ ಸಾಕ್ಷಿ. ಬೆಳಗ್ಗೆ ಕಮಿಷನ್ ಕಂಪ್ಲೇಂಟ್ ಕೊಡ್ತೀನಿ. ನಿನ್ಗೇನ್ ಶಿಕ್ಷೆ ಕೊಡ್ಬೇಕು ಅವರೇ ಕೊಡ್ತಾರೆ. ಅಪ್ಪ, ಈ ರಾಸ್ಕಲ್ನ ಹಾಗೆ ಬಿಡ್ಬೇಡಿಪ್ಪ. 4 ಹೊತ್ತು ಲಾಕಪ್ ಹಾಕಿ. ಹಾಕ್ತೀನಿ, ಕಾನೂನು ಪ್ರಕಾರವೇ ಹಾಕ್ತೀನಿ. ಅಪ್ಪ, ಅಣ್ಣಂಗ್ ಊಟ? ಅವನೀಗ ಆರೋಪಿ ಅಮ್ಮ, ಅವನ ಊಟದ ವ್ಯವಸ್ಥೆನ ಇಲಾಖೆ ನೋಡ್ಕೊಳುತ್ತೆ. ಬಾ ಮಿಸ್ಟರ್ ರಂಜಿತ್, ನಾಳೆ ಕಮಿಷನರ್ ಚೇಂಬರ್ ನಲ್ಲಿ ಭೇಟಿಯಾಗೋಣ. ಜೋಳಿಗೆ ಹಿಡ್ಕೊಂಡ್ ಬಂದಿವ್ನಿ ಸ್ವಾಮ್ಯಾರ. ಅಕ್ಕಿ ತುಂಬಿಸ್ಕೊಳಕಲ್ಲ, ನಿಮ್ ಪ್ರಾಣ ತುಂಬಿಸ್ಕೊಳಕ್ಕೆ. ಒರೇ ಆದಿ, ಏಮನ ಈ ದೃಶ್ಯ ಬೋ ಚಂದಾಗೈತಲ್ಲ. ಸಿಂಧೂರ್ ಲಕ್ಷ್ಮಣ ಕಿರ್ಚ್ಕೊಂಡಂಗ್ ಕಿರ್ಚ್ಕಬೇಡಿ ಸ್ವಾಮ್ಯಾರ. ಹಿಟ್ಲರು ಯಾರಿಗೂ ಹೇಳ್ದೆ ಕೇಳ್ದೆ ಜಪಾನ್ ಮೇಲೆ ದಾಳಿ ಮಾಡಿದಂತೆ. ನಂದಂಗಲ್ಲ, ರಾವಣಾಸುರನ ಟೈಪು, ದುರ್ಯೋಧನನ ಸ್ಟೈಲು.
ಯುದ್ಧ ಮಾಡ್ತೀನಿ ಅಂತ ಕೊಂಬು ಕಾಳೆ ಊದಿ ಚೆನ್ನಾಗಿ ಪಬ್ಲಿಸಿಟಿ ಮಾಡಿ ಆಮೇಲೆ ಆ ಕಡೆಗೆ ಎಂಟ್ರ್ ಆಯ್ತೀವಿ. ಈಗ ಇಲ್ಲಿ ನೀವು 3 ಜನ ಶಿವಾಯ ನಮಃ. ಅದಕ್ ಮುಂಚೆ ಒಂದು ಮಾತು ಸ್ವಾಮ್ಯರ, ನಿಮ್ ಮಗ ಅಶೋಕಪ್ಪನ ಮಾಲ್ಟ್ರ್ ಪೈಲ್ ನಿಮ್ ತಾವ ಐತಲ್ಲ, ಅದನ್ನ ಕೊಟ್ಬಿಡಿ ಸ್ವಾಮ್ಯರ. ನನ್ ಪ್ರಾಣ ಹೋದ್ರು ಕೊಡೋದಿಲ್ಲ. ಮಾಡಿಕಳಿ, ನಿಮ್ ತಾವಿದ್ರೇನು ನಾನ್ ತಾವಿದ್ರೇನು ಅದನ್ನ ಸುಟ್ಟು ಬೂದಿ ಮಾಡೋದ್ ಹೆಂಗೆ ಅಂತ ನಂಗೆ ಚೆನ್ನಾಗ್ ಗೊತ್ತೈತೆ. ಏಯ್ ತತರ್ಲ ಅಮ್ಮೋ ಅನ್ಪೂರ್ಣಮ್ಮು, ಏಟಿಗೆ ಎದುರೇಟು ಅಂದ್ರೆ ನಂಗೆ ಬೋಯ್ ಇಷ್ಟ. ಪವಿತ್ರವಾದ ದೇವಸ್ಥಾನ ಈ ಮನೆ ಅಂದಿದ್ದ ನಿನ್ನ ಗಂಡ. ಎಕ್ಕಡ ಹಾಕೊಂಡು ಒಳಗೆ ಬರ್ಕೂಡ್ದು ಅಂದಿದ್ದ ನಿನ್ನ ಗಂಡ. ಈಗ ಹೊರಗ್ ಬಿಟ್ರು ನನ್ ಜೋಡ್ನ ನೀನೆ ನಿನ್ ಕೈಯಾರ ತಗೊಂಡ್ ಬಾ. ಇಲ್ಲ ಬೆಂಕಿ ಪಗ್ಗನ್ನುತ್ತೆ ನಿನ್ ಗಂಡ ಅಂತಾನೆ. ಏಯ್ ತಟ್ರ ಚಪ್ಪಾಳೆನಾ? ಅನ್ನಪೂರ್ಣಮೋ, ಮೆಟ್ಕೊಳಕಲ್ಲವ ಜೋಡ್ತತ ಅಂದಿದ್ದು. ಅಲ್ಲ ಅವರಲ್ಲ ನಿನ್ ಹಿರಿಕರು, ಅವರಿಗೆಲ್ಲ ನಿನ್ ಗಂಡನ ಕಣ್ ಮುಂದೆನೆ ಸಾಕು ಅನ್ನೋ ಮಠ ಹೊಡಿಬೇಕು. ನಿಲ್ಲಿಸ್ದೋ ನಿನ್ ಮಗಳ ಶೀಲ, ನಿನ್ ಗಂಡನ ಪ್ರಾಣ. ಶಿವಾಯ ನಮಃ. ತೊಟ್ರ ಚಪ್ಪಾಳೆಯ? ಇಲ್ಲ, ನಾನಂತ ಕೆಲಸ ಮಾಡಲ್ಲ. ದೇವರಂತ ಅವ್ರನ್ನ ಹೊಡೆದು ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಬೇಕಾದ್ರೆ ನನ್ನ ಪ್ರಾಣ ತಗೊಳ್ಳಿ, ನನ್ ಗಂಡನ ನನ್ ಮಗಳನ್ನ ಬಿಟ್ಬೇಡಿ. ಅಮ್ಮ, ಈ ಹರಿಕತೆ ಬೇಡ. ಬೇಡಿ ಬೇಡಿ. ಅಮ್ಮೋ, ಆ ಸತ್ತೋಗಿರೋ ಇರುಕ್ರು ಫೋಟೋ ಕೊಡಿದ್ರೆ ಏನ್ ಬರ್ತದೆ? ಇಲ್ಲದೆ ನೋಡು, ನಿಮ್ಮ ಜೀವಂತ ಇರೋ ಫ್ಯಾಮಿಲಿ ಫೋಟೋ ಇದು ಕೊಡಿ. ಇಲ್ಲ, ನನ್ ಕೈಲಾಗಲ್ಲ. ಅದ್ರ ಬದಲು ನನ್ನ ಸಾಯಿಸ್ಬಿಡಿ. ಯಾರು ಯಾರು ನೀವಲ್ಲ? ಒರೆ ಆದಿ, ಏಮನು? ಯಾರಿವ್ರು?
ಈ ಹುಡುಗಿನೇ ಪ್ರತಾಪ್ ಹೆಂಡತಿ ಆಗೋಳು. ಏಯ್ ಎಳ್ಕೊಂಡ್ ನಡ್ರ ಅವಳನ್ನ. ಆದಿ ಹೊಡೆದಿದ್ ನೀನೇ ತಾನೆ? ಒಪ್ಕೋ. ಕಂಟ್ರೋಲ್ ರೂಮ್. ಎಸ್ ಐ ರಂಜಿತ್ಯ. ಪ್ರತಾಪ್ ನನ್ನೂ ಹೊಡೆದು ಲಾಕಪ್ ನಲ್ಲಿ ಜೋಸಫ್ನ ಬಿಡಿಸಿ ಓಡ್ ಹೊರಟದ. ಮೋಹನ್, ಮೋಹನ್ ಏನಾಯ್ತು? ಪ್ರತಾಪ್ ಯಾರೋ ರೌಡಿಗಳು ನನ್ನ ಹೊಡೆದು. ಯಾರು? ಯಾರದು? ಪದ್ಮಿನಿ ಎಳ್ಕೊಂಡು ಹೋದ್ರು. ಪ್ರತಾಪ್ ಬಂದೆಪ್ಪ. ಅಪ್ಪ, ಏನಪ್ಪ ಇದೆಲ್ಲ? ಪ್ರತಾಪ್ ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗೋಣ ನಡಿ. ಬೇಡ, ಆಸ್ಪತ್ರೆ ಬೇಡಪ್ಪ, ಬೇಡಪ್ಪ. ಪ್ರತಾಪ್, ಅವತ್ತಿನ ದಿವಸ ಭಾಷೆ ತಗೊಂಡು ನಾ ತಪ್ಪು ಮಾಡ್ಬಿಟ್ಟಪ್ಪ. ಪಾಪಿಗಳನ್ನ ನೀ ನಿರ್ನಾಮ ಮಾಡೋದನ್ನ ನಾನು ಕಣ್ಣಾರೆ ನೋಡ್ಬೇಕು. ಆ ಪರಮೇಶ್ ಇರೋ ಜಾಗಕ್ಕೆ ಬೇಗ ಹೋಗೋಣ ನಡಿ. ಆ ಪೊಲೀಸ್ ಕುಟುಂಬದಾಗೆ ಮಿಕ್ಕಿರೋನು ಅಂದ್ರೆ ಆ ಪ್ರತಾಪ್ ಒಬ್ನೇ ಅಲ್ವಾ? ಅವನು ಬತ್ತಾನೆ, ಸಾಯ್ತಾನೆ, ಅದಾ ಮಾಡ್ಬಿಡು. ಆದ್ರೆ ಅಲ್ಲಿ ನೋಡು, ಕ್ವಾಡೆ ಪಕ್ಕ ಆದಿ. ನಿನ್ ಶೀಲ ದೋಚಕ್ಕೆ ಆಸೆಯಿಂದ ಕಾಯ್ತಾ ನಿಂತವ್ನೆ. ಅದಕ್ ಮುಂಚೆ ಚಂದುಳ್ಳಿ ಗೊಂಬೆ ನೀನು ನಗ್ತ ಮತ್ತಿಂದ ಬೆಚ್ಚಿಗೆ ನಮ್ಗೆ ಆಸೆ ಹೊಕ್ಕೋಂಗೆ ಒಸಿ ಕುಣಿ. ಮತ್ತೆ ನೀನು ಕುಣಿದ್ ಕುಪ್ಪಳಿಸೋ ಗಂಟ ಆದಿ ನಿನ್ನ ಮುಡ್ತ ನಾನ್ ನೋಡ್ಕೋತೀನಿ. ಕೋಣ್ತಾ ನಿಲ್ಲಿಸ್ದೋ ಹುಚ್ಚಿ ನಾಯಿಂಗ ಮೇಲೆ ಬೀಳ್ತಾನೆ. ನಾವೆಲ್ಲ ಅದನ್ನ ನೋಡ್ತೀವಿ. ಏನಂತೀಯ? ಶುರು ಹಚ್ಕೋ.